ಇದು ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾನೇ, ಅಂದರೆ ರೇಷ್ಮೆ ಬೆಳೆಗಾರರ ಸಮಸ್ಯೆಯಲ್ಲಿ ಒಂದು ಲವ್ ಸ್ಟೋರಿನ ರಿಯಲಿಸ್ಟಿಕ್ ವಿಚಾರಗಳನ್ನ ಇಟ್ಟುಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ 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 ಒಂದು ಪ್ರೇಮ ಕಥೆನ ಅದಕ್ಕೆ ಬೆರೆಸಿ ಅವರಿಬ್ಬರು ಪ್ರೇಮಿಗಳಾಗಿದ್ದವರು ಪತಿ ಪತ್ನಿಯರಾದ್ಮೇಲೆ ಅವನ ಪ್ರೊಫೆಷನ್ನ ಅವ್ನು ಸೀರೆ ಮಾರ್ತಾ ಇರ್ತಾನೆ, ಅವ್ನು TVS 50 ಸೀರೆ ಮಾಡ್ತಾನೆ, ಶಿಡ್ಲಘಟ್ಟದಿಂದ ಬಂದು ಬೆಂಗಳೂರಲ್ಲಿ. ಎಸ್, ಅವನಿಗೆ ಹುಡುಗಿ ಸಿಗ್ತಾಳೆ. ಇವನಿಗೆ ಆ ಸೀರೆ ಬಗ್ಗೆ ಮತ್ತು ನೇಯ್ಗೆ ಬಗ್ಗೆ, ಆ ಪ್ಯಾಟರ್ನ್ಗಳ ಬಗ್ಗೆ, ಕಲರ್ ಬಗ್ಗೆ ಇವನಿಗಿರೋ ಜ್ಞಾನದಿಂದ ಅವಳು ಇನ್ಸ್ಪೈರ್ ಆಗಿ ಇವನೊಂದು ಪ್ರೀತಿಗೆ ಬೀಳ್ತಾಳೆ. ಆಕೆ ದೊಡ್ಡ ಶ್ರೀಮಂತನ ಮಗಳು, ಅವನು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದವನು. ಇವಳು ಅವನು ಸೇರಿಕೊಂಡು, ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಅವರ ಪ್ರೀತಿ, ಅವರ ವಿಶ್ವಾಸ, ಒಬ್ಬರ ಮೇಲೊಬ್ಬರು ಇರೋ ನಂಬಿಕೆ, ಒಬ್ರಿಗೊಬ್ರು ಸಹಕಾರ ಕೊಡ್ತಾ ಇವನು ಅವ್ರ ತಂದೆನ ಮೀರಿಸಿ ಬೆಳೆಯುವಂಥ ಕತೆ. ಒಬ್ಬ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿ ಓನರ್ ಆಗ್ತಾನೆ. ಮತ್ತು ಇವ್ರ ಪ್ರೀತಿಯ ಉತ್ಕಟತೆ ಹೇಗಿರುತ್ತೆ, 10 ವರ್ಷಗಳ ಮದುವೆ ಆ್ಯನಿವರ್ಸರಿಯಿಂದ ಕತೆ ಶುರು ಆಗುತ್ತೆ, ಹಿಂದಕ್ಕೆ ಬರುತ್ತೆ. ಓಕೆ ಓಕೆ, ಅವರ 10th ವೆಡ್ಡಿಂಗ್ ಆ್ಯನಿವರ್ಸರಿಯಿಂದ ಕತೆ ಓಪನ್ ಆಗುತ್ತೆ, ಅಲ್ಲಿಂದ ಹಿಂದಕ್ಕೆ ಬರ್ತಾ ಹೋಗುತ್ತೆ. ಅಂದರೆ ಅನ್ರಿಯಲಿಸ್ಟಿಕ್ ಅನ್ಸಲ್ಲ ಯಾವುದು, ನಮ್ಮ ಸುತ್ತಲೂ ನಡೆದಿರಬಹುದಾದ ಕತೆ. 100% ನಿಮ್ಮ ಅಕ್ಕಪಕ್ಕದಲ್ಲೆಲ್ಲೋ ನಡೆದಿರೋದು ಅಥವಾ ಕೇಳಿರೋದು ಓದಿರೋದು ಆ ಥರನೇ ಅನಿಸುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಒಂದು 60-65% ಸ್ವಿಟ್ಜರ್ಲ್ಯಾಂಡ್ ಮಾಡಿದ್ದೀವಿ. ಓಕೆ. ಬ್ಯಾಂಗ್ಳೂರ್, ಶಿಡ್ಲಘಟ್ಟ, ಗಗನಚುಕ್ಕಿ ಭರಚುಕ್ಕಿ ಫಾಲ್ಸು,